17 ಇಯರ್ಸ್ಗೆ ನೀನು ನಿನ್ನ ಬಾಧ್ಯತೆನ ಅರ್ಥ ಮಾಡ್ಕೊಂಡು ದುಡಿಬೇಕು. ನೀವು ಕೇಳ್ಬೋದು, ಹಂಗಂದ್ರೆ 17 ಇಯರ್ಸ್ ನಾನು PUC ಇರ್ತೀನಿ ಸರ್, ಹೆಂಗ್ ದುಡಿಯೋಕ್ ಸಾಧ್ಯ ಅಂತ ಕೇಳಿದ್ರೆ, ನೀನ್ PUCನೇ ಓದು. ಆದ್ರೆ ನಿನ್ನ ಯಾರಾದ್ರೂ ಹೊರಗಡೆ ಇದ್ದ ಹಿಂಗ್ ನೋಡಿದ್ರೆ, PUC ಓದ್ತಿರಿ, ನೀನ್ ಹೊರಗಡೆ ಹಿಂಗ್ ನೋಡಿದ್ರೆ ನೀನ್ ಡಾಕ್ಟರ್ ಅನ್ಬೇಕು. ಇಲ್ಲ, ಎರಡನೇ ವಿಚಾರ, ಇವ್ನು ಆರ್ಮಿ ಮ್ಯಾನ್ ಅನ್ಬೇಕು. ಅದು ನೀನ್ ಆಗಿರ್ಬೇಕು. ನೆಕ್ಸ್ಟ್ ಆಗೋದೇನು, 21 ವರ್ಷದಲ್ಲಿ ಏನಾಗ್ತೀಯೋ ಅದನ್ನ 17 ಇಯರ್ಸ್ ಅಲ್ಲಿ ನೀನ್ ಯಾರಾದ್ರೂ ನೋಡಿದ್ರೆ ಅವರಿಗೆ ಡೌಟ್ ಬರ್ಬೇಕು, ಇವ್ನು ಡಾಕ್ಟ್ರಾ ಅಥವಾ ಇವ್ನು ಆರ್ಮಿ ಆಫೀಸರಾ, ಇವ್ನು ರೈತನ. ಯಾಕೆ ನಿನ್ ಬಿಹೇವಿಯರ್ ಹಂಗಿರ್ಬೇಕು, ನಿನ್ ಡಿಸಿಪ್ಲಿನ್ ಹಂಗಿರ್ಬೇಕು. ಇವ್ನು ಆಲ್ರೆಡಿ ಡಾಕ್ಟರ್ ಆಗಿದ್ದಾನೋ ಏನೋ ಮರ, ಎಷ್ಟು ಪ್ರಿಪರೇಷನ್ ನಡೆಸುತ್ತ ನನಗೆ ಯಾಕೋ ನಾನು ಅನ್ಕೊಂಡೇ ಬಿಟ್ಟಿದ್ದೆ ಇವ್ನು ನೋಡಿದ್ರೆ ಡಾಕ್ಟರ್ ಅಂತ. ನನಗೆ ಅನ್ಕೊಂಡು ಬಿಟ್ಟಿದೆ ಇವನು ನೋಡಿದ್ರೆ IAS ಆಫೀಸರ್ ಅಂತ. ನನಗೆ ಅನ್ಕೊಂಡ್ ಬಿಟ್ಟಿದೆ ಇವ್ನು ನೋಡಿದ್ರೆ ಆರ್ಮಿ ಆಫೀಸರ್ ಅಂತ. ಆ ಬಿಹೇವಿಯರು ನಿಮ್ಮನ್ನ ಹೊರಗಿನ ಜನ ನೋಡಿದ್ರೆ, ಕಾಣಿಸಿದ್ರೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಎಂಕರೇಜ್ ಮಾಡ್ತಾರೆ. ನೀವೇನ್ ಮಾಡ್ತಿರೋ ಅದನ್ನ ಎಂಕರೇಜ್ ಮಾಡ್ತಾರೆ.